ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಅಳ್ನಾವರ್ ಜಂಕ್ಷನ್ ಅಲ್ಲಿ ಟ್ರೈನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಸದ್ಯಕ್ಕೆ ಇದೇ ಟ್ರೈನಲ್ಲಿದೆ ಅಂತ ಜರ್ನಿ ಮಾಡ್ತಾ ಇದ್ದೀನಿ. ಬನ್ನಿ ನನ್ನೊಂದಿಗೆ ಹೇಗಿರುತ್ತೆ ಏನಿಲ್ಲ ಹೇಗಿದೆ ವ್ಯೂ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಬರುವ ರಾಣಿ ಚೆನ್ನಮ್ಮ ಟ್ರೈನನ್ನು ಹುಬ್ಬಳ್ಳಿಯಿಂದ ಕ್ಯಾಚ್ ಮಾಡಿದೆ. ಜನರಲ್ ಟಿಕೆಟ್ ತೆಗೆದಿರಲಿಲ್ಲ, ಅದಕ್ಕೆ ರೇಲ್ ಒನ್ ಆ್ಯಪಿಂದ ನಾನು ಜನರಲ್ ಟಿಕೆಟ್ ಬುಕ್ ಮಾಡಿಸಿದೆ. ಹುಬ್ಬಳ್ಳಿಯಿಂದ ಅಳ್ನಾವರ್ ಸುಮಾರು 50 ಮಿನಿಟ್ಸ್ ಜರ್ನಿ. ಕೋಲ್ಡ್ ಬ್ರೀಸ್, ನೇಚರ್ ವ್ಯೂ, ಆನ್ ಟಾಪ್ ಆಫ್ ದಟ್ ಸನ್ ರೈಸ್, ಇದೆಲ್ಲ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ದಿ ಡೇ ಆಯಿತು. ನಾವು ಹುಬ್ಬಳ್ಳಿಯಿಂದ ಅಳ್ನಾವರ್ ಬಂದ್ವಿ, ಅಳ್ನಾವರ್ ರೀಚ್ ಆಗಿದ್ದೀವಿ. ಸೊ ಅಳ್ನಾವರಿಂದ ಇವಾಗ ನಾವು ದಾಂಡೇಲಿಗೆ ಡೇಮು ಟ್ರೈನ್ ತೊಗೊಂಡು ದಾಂಡೇಲಿ ಪ್ರಯಾಣ ಬೆಳೆಸೋಣ. ಅದು ಎರಡೇ ಟ್ರೈನ್ ಸರ್. ಈಗ ಒಂದು ಹೋಗಿ ಬೆಳಿಗ್ಗೆ ಎದ್ದು ಹೋಗಿದ್ದು. ಹಾಂ ಹಾಂ ಓಕೆ. ರಾಣಿ ಚೆನ್ನಮ್ಮ ಟ್ರೈನಿಂದ 7:10 ಇಲ್ಲಿ ರೀಚ್ ಆಗಿ ಫಸ್ಟ್ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಅಳ್ನಾವರ್ ಜಂಕ್ಷನ್ ಹೊರಗಡೆ ರೈಲ್ವೆ ಸ್ಟೇಷನ್ ಹೊರಗಡೆ ಅದು ಉಡುಪಿ ಉಪಹಾರ ಅಂತ ಐತೆ, ಉಡುಪಿ ಹೋಟೆಲ್. ಸೊ ಅಲ್ಲಿ ಒಂದು ಸ್ವಲ್ಪ ನಾಷ್ಟ ಮಾಡಿ ಹೋಗೋಣ ಅಂಥೇಳಿ ಬಂದೇವಿ. ನಾಷ್ಟ ಮಾಡಿ ಮತ್ತೆ ಟ್ರೈನ್ ಏನೈತಿ ಟ್ರೈನ್ ಪ್ರಯಾಣ ಮುಂದುವರಿಸ್ತೀವಿ. ಇಲ್ಲಿ ಬಂತು ನೋಡ್ರಿಪ್ಪ ನಾವು ಟ್ರಾವೆಲ್ ಮಾಡೋ ಡೆಮೋ ಟ್ರೈನ್. ಇದು ಬೆಳಿಗ್ಗೆ 5:30ಗೆ ಅಳ್ನಾವರದಿಂದ ಹೊರಟು ದಾಂಡೇಲಿ ಹೋಗಿ ಮತ್ತು ಬ್ಯಾಕ್ ಟು ಅಳ್ನಾವರ 7:30 ಮಟ್ಟ ಬರ್ತೈತಿ. ಇದೇ ಟ್ರೈನ್ನಾಗ ನಾವೀಗ ಟ್ರಾವೆಲ್ ಮಾಡೋದಿದ್ವಿ. ಬನ್ನಿ ಮಂದು ಒಳಗೆ ಏನೇನು ಅದಾವ, ಸೀಟ್ ಸ್ಟ್ರಕ್ಚರ್ ಹೆಂಗೈತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮಕ್ಕಳ ಎಕ್ಸಾಮ್ ಮತ್ತು ಆಫ್ ಸೀಸನ್ ಇದ್ದಿದ್ದರಿಂದ ಟ್ರೈನ್ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಸೊ ಜರ್ನಿ ಕಂಫರ್ಟೇಬಲ್ ಆಗಿತ್ತು. ಈ ಟ್ರೈನಲ್ಲಿ 2 ಟೈಪ್ಸ್ ಆಫ್ ಕಂಪಾರ್ಟ್ಮೆಂಟ್ ಇದ್ದು, ಒಂದು ನಾರ್ಮಲ್ ವಿಂಡೋ ಕಂಪಾರ್ಟ್ಮೆಂಟ್, ಇನ್ನೊಂದು ಓಪನ್ ವಿಂಡೋ ಕಂಪಾರ್ಟ್ಮೆಂಟ್, ಸೊ ದ್ಯಾಟ್ ಔಟ್ಸೈಡ್ ವ್ಯೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಟ್ರೈನ್ ಶಾರ್ಪ್ 7:40ಗೆ ಸ್ಟಾರ್ಟ್ ಆಯಿತು. ಅಳ್ನಾವರದಿಂದ ಒಂದು ರೂಟು ಗೋವಾ ಬೆಳಗಾಂ ಸೈಡ್ ಹೋಗುತ್ತೆ, ಇನ್ನೊಂದು ರೂಟು ದಾಂಡೇಲಿ ಸೈಡ್ ಹೋಗುತ್ತೆ. ಅಳ್ನಾವರ್ ಕ್ರಾಸ್ ಆಗುವವರೆಗೂ ನಮಗೆ ಬರೀ ಹೊಲ ಗದ್ದೆಗಳು ಕಾಣಿಸ್ತಾ ಇತ್ತು. ಒಮ್ಮೆ ಅಳ್ನಾವರ್ ದಾಟಿದ ಮೇಲೆ ಥಿಕ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಆಗ ವೆದರ್ ಕೂಡ ಫುಲ್ ಕೂಲಾಗಿ ಫೀಲ್ ಕೊಡುತ್ತೆ. ನಾನು ಮುಂಚೆ ದಾಂಡೇಲಿಗೆ ಬಂದಿದ್ದೆ, ನನಗೆ ಗೊತ್ತು ಚಳಿ ಇರುತ್ತೆ ಅಂತ ಹೇಳಿ. ಆದರೆ ಇದು ಟ್ರೈನು ಕಂಪ್ಲೀಟ್ ಜಂಗಲಿಂದ ಪಾಸ್ ಆಗ್ತಾ ಇರೋದ್ರಿಂದ ಚಳಿ ತುಂಬಾ ಇದೆ. ಈ ಟ್ರೈನು ಆಲ್ಮೋಸ್ಟ್ 30-40 ಕಿಲೋಮೀಟರ್ಸ್ ಪರ್ ಅವರ್ ಹೋಗ್ತಾ ಇದೆ. ರೀಸನ್ ಪ್ರಯಾಣಿಕರೆಲ್ಲ ಸೀನಿಕ್ ಎಂಜಾಯ್ ಮಾಡಿ ಅಂತ. ಇನ್ ಕೇಸ್ ಟ್ರೈನ್ ಟ್ರ್ಯಾಕ್ ಮಧ್ಯದಲ್ಲಿ ಯಾವ್ದಾದ್ರು ಕಾಡಾನೆ ಅಥವಾ ಪ್ರಾಣಿಗಳು ಬಂದ್ರೆ ಸಡನ್ ಆಗಿ ಬ್ರೇಕ್ ಹಚ್ಚಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ. ಇಲ್ಲಿ 2 ಟ್ರ್ಯಾಕ್ ಇದೆ. ಮೋಸ್ಟ್ಲಿ ಇದು 1 ಟ್ರ್ಯಾಕ್ ಏನಿದೆ, ಇಲ್ಲಿ ಪೇಪರ್ ಮಿಲ್ ಇದೆ. ಮೋಸ್ಟ್ಲಿ ಈ ಟ್ರ್ಯಾಕ್ ಇದೆ ಪೇಪರ್ ಮಿಲ್ಗೆ ಹೋಗುತ್ತೆ. ಮತ್ತು ಇದು ಇವಾಗ ಹೋಗ್ತಾ ಇರೋದು ದಾಂಡೇಲಿ. ಫೈನಲಿ ನಾವು ದಾಂಡೇಲಿಗೆ ಬಂದು ಸೇರಿದ್ವಿ. ಅಳ್ನಾವರದಿಂದ 40 to 45 ಮಿನಿಟ್ಸ್ ಜರ್ನಿ ಇದು. ವೆರಿ ಪ್ಲೆಸೆಂಟ್ ಆಗಿತ್ತು ಜರ್ನಿ. ಸೊ ನೀವು ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿರೋದನ್ನ. ನಮಗೇನು ಕಾಡು ಪ್ರಾಣಿಗಳು ಅಥವಾ ಏನು ಕಾಣಿಲ್ಲ, ಜಿಂಕೆ ಎಲ್ಲ ಕಾಣ್ತು. ಜಿಂಕೆ, ನವಿಲು, ಬೇರೆ ಕಾಡು ಪ್ರಾಣಿಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ. ಮತ್ತೆ ಇದೊಂಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವೆಲ್ಲ ಇಲ್ಲಿ ಬಂದು. ಈ ಟ್ರೈನ್ ಆಗಿರೋದ್ರಿಂದ ಬೆಂಗಳೂರಿಂದ ಬರೋರಿಗೆ ಹೋಗೋಕೆ ಈಸಿ ಆಗುತ್ತೆ. ಇಲ್ಲಿಂದ ಅಳ್ನಾವರ್ ಜಂಕ್ಷನ್ ಓನ್ಲಿ 40 to 45 ಮಿನಿಟ್ಸ್ ಜರ್ನಿ. ಸೊ ಅಲ್ಲಿಂದ ನೀವು ಹೋಗಿ ಬೆಂಗಳೂರಿಗೆ ಹೋಗೋ ಟ್ರೈನು. ಹಾಗೆ ಬೆಂಗಳೂರಿಂದ ಬರೋದು ಅಳ್ನಾವರ್ವರೆಗೂ ಬಂದು ಬೆಳಿಗ್ಗೆ 8 ಟ್ರೈನ್ ತಂದು ದಾಂಡೇಲಿ ಬೈ 8-8:30 ರೀಚ್ ಆಗ್ತೀರ. ಸೊ ಪ್ಲ್ಯಾನ್ ಯುವರ್ ಜರ್ನಿ ಅಕಾರ್ಡಿಂಗ್ಲಿ. ಇಲ್ಲೆಲ್ಲ ನಿಮಗೆ ಟ್ರೈನ್ ಡೀಟೇಲ್ಸ್ ಇದೆ ನೋಡಿ. ದಾಂಡೇಲಿಂದ ಎಷ್ಟು ಗಂಟೆಗೆ, ಅಳ್ನಾವರದಿಂದ ಎಷ್ಟು ಗಂಟೆಗೆ ಅಂತ ಹೇಳಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೇನೆ. ಈ ವಿಡಿಯೋನ ಯಾರ್ಯಾರು ದಾಂಡೇಲಿಗೆ ಟ್ರೈನ್ ಮುಖಾಂತರ ಟ್ರಾವೆಲ್ ಮಾಡಬೇಕು ಅಂತ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.